ಯಜಮಾನ್ರೆ ನಮಸ್ಕಾರ. ನಿಮ್ಮ ಹೆಸರು? ಚೆನ್ನೇಗೌಡ ಅಂದ್ಬಿಟ್ಟು. ಈಗ ಬೈ ಎಲೆಕ್ಷನ್ ಬಂತು, ಉಪಚುನಾವಣೆ. ಹಾಂ, ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? ಸಿ ಪಿ ಯೋಗೇಶ್ವರ ಆದರೆ ಒಳ್ಳೆಯದು. ಯಾಕೆ? ಯಾಕಂದರೆ ಅವ್ರು ನೀರು ಕೊಟ್ಟವ್ರೆ ಸರ್. ಅವರು ಮಾಡದೇ ಇರುವಂಥ ಸಾಧನೆ ಅವ್ರು ಮಾಡವ್ರೆ. ಈಗ ದೇವೇಗೌಡರು ಬ್ಯಾರೇಜ್ ಕಟ್ಟಿಸಿದ್ರು. ಬ್ಯಾರೇಜ್ ಕಟ್ಟಿಸ್ಬಿಟ್ಟು 25 ವರ್ಷ ಹಂಗೆ ಬಿಟ್ರು. ಮಾಡೋಕ್ಕಾಯ್ತಿರ್ಲಿಲ್ವೇ? ಅವ್ರದ್ದು ಸಾಧನೆಯೇ, ಇವ್ರದ್ದು ಸಾಧನೆಯೇ. ಈಗ ಕೇಂದ್ರದಿಂದ 240 ಕೋಟಿ ಕೊಟ್ಬಿಟ್ಟು 240 ಕೋಟಿ ತಗೊಂಬಂದು ಕಂಪ್ಯೂಟರ್ಗೆ ಯಾರೋ ಸದಾನಂದ ಗೌಡರಿಂದ ಆಕೆ ಈ ಕೆಲಸ ಪುಣ್ಯಾತ್ಮ ಈ ಕೆಲಸ ಮಾಡಿಸ್ತಾ. ಅವತ್ತು ಇಲ್ದರೆ ನೀರು ಇಲ್ದರೆ ಸತ್ತೋಗೋರು ಎಷ್ಟೋ ಜನ. ಈಗ ಅಕಸ್ಮಾತ್ ಆಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಯೋಗೇಶ್ಗೆ ಹೋದರೆ ಬಂಡಾಯ ಆಯ್ತದೆ, ಇಲ್ದರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ಗೆ ಹೋದ್ರೆ ಸಪೋರ್ಟ್ ಮಾಡ್ತೀರಾ? ತಾವು ಗ್ಯಾರಂಟಿ ಸಪೋರ್ಟ್ ಮಾಡ್ತೀವಿ ನಾವು ಅವ್ರ ಫಾಲೋವರ್ಸೆ. ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರ ಸಹೋದರಿ ಅನಸೂಯ ಇದಾರಲ್ಲ, ಡಾಕ್ಟರ್ ಮಂಜುನಾಥ್ ವೈಫ್, ಅವರೆಲ್ಲ ಇದಕ್ಕೂ ಸಂಬಂಧ ಇಲ್ಲ. ಚನ್ನಪಟ್ಟಣಕ್ಕೆ ಅವರು ಇದಿಲ್ಲ. ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕೊಡಬೇಕು. ಅದರಿಂದ ಇವರು ನಮ್ಮ ತಾಲೂಕಿನಲ್ಲಿ ಹುಟ್ಟಿದಂಥ ಜನ ಇವರು ಚಕ್ಕೆರೆಯಲ್ಲಿ. ನಮ್ಗೆ ಇವ್ರನ್ನೇ ನಾವು ಸಾಕ್ತಾ ಇರೋದೇ ಹೊರತು ಬೇರೆ ನಮ್ಗೆ ಜನ ನಮ್ಗೆ ಗೊತ್ತಿಲ್ಲ. ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಿದ್ರಿ? ಕುಮಾರಸ್ವಾಮಿ ಮೈತ್ರಿ ಆಯಿತು, ಅಲ್ಲಿ ಮೋದಿ ಬೇಕಾಗಿತ್ತು, ನಾವು ಮೋದಿ ಮಾಡಿದೋ ನಾವು. ಅಲ್ಲ, ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ನೋಡೋ ಓಟ್ ಕೊಡಲಿಲ್ಲ, ಮೋದಿ ನೋಡೋ ಓಟ್ ಕೊಟ್ಟಿದ್ವಿ ನಾವು. ಲೋಕಸಭೆ ಆಯ್ತು, ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿ MLA ಆಗಿದ್ರಲ್ವಾ, ಅವ್ರನ್ನ ಗೆಲ್ಸಿದ್ರಲ್ಲ. ಮತ್ತೆ ಯಾರನ್ನ? ಕುಮಾರಸ್ವಾಮಿ ಅವ್ರನ್ನ. MLA ಅವಾಗ ಅದು ಬಿಡಿ, ದಳದವ್ರಿಗೆ ಇಲ್ಲಾಂದ್ರೆ ಪಕ್ಕ 55,000 ಓಟ್ ಅದು. ಅವ್ರು ಯಾವುದೇ ಕಾರಣಕ್ಕೂ ಅವರು ಬದಲಾವಣೆ ಆಗೋದಿಲ್ಲ. ಇಲ್ಲೇನಾಯ್ತದೆ ಅಂದರೆ, ಅಕಸ್ಮಾತ್ ಇವಯ್ಯ ಕಾಂಗ್ರೆಸ್ಗೆ ಜಾರ್ಕೊಂಡ್ರೆ ಒಂದು ಸ್ವಲ್ಪ ಇದಿದೆ, ಏನೋ SC ST ಪ್ಲಸ್ಸು ಕುರುಬರು ಓಟು ಪ್ಲಸ್ಸು ಅಲ್ಪಸಂಖ್ಯಾತರ ಓಟು, ಸಿಖ್ ರೋಡ್ ಇದ್ರದ್ದು ಇವ್ರದ್ದು ಓಟು, ಈಗ ಇವ್ರದ್ದೇ ಆದಂಥ ಅಭಿಮಾನಿಗಳ ಓಟು, ಇವ್ರದ್ದೇ ಆದಂಥ ಯೋಗೇಶ್ವರ ಅಭಿಮಾನಿಗಳ ಓಟು ಇವೆ. ಪ್ಲಸ್ ಒಂದು ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.